ವಿಕ್ಟರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ. ಲೆಟ್ ಅಸ್ ವರ್ಶಿಪ್ ಗಾಡ್. ಒಂದು ವೇಳೆ ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ಒಂದು ವೇಳೆ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ನೀವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೀವು ವೀಕ್ಷಿಸೋದಾದರೆ ನೀವು ನಮ್ಮ ಫೇಸ್ಬುಕ್ಕನ್ನು ಲೈಕ್ ಮಾಡ್ಬೋದು, ಪೇಜನ್ನು. ಅದೇ ರೀತಿ ಯೂಟ್ಯೂಬಲ್ಲಿ ಕೂಡ ನೀವು ವೀಕ್ಷಿಸ್ಬೋದು. ಯೂಟ್ಯೂಬಲ್ಲಿ ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಬನ್ನಿ, ನಾವು ಒಟ್ಟಾಗಿ ಕರ್ತನನ್ನು ಆರಾಧಿಸುವ, ಆತನ ಮಹಿಮೆ ಪಡಿಸುವ. ನಮ್ಮದಲ್ಲಿ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಕಮಾನ್, ಲೆಟ್ಸ್ ವರ್ಶಿಪ್ ಗಾಡ್ ಅಂಡ್ ಗ್ಲೋರಿಫೈ ಗಾಡ್. ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನೀನು ಒಳ್ಳೆಯವನು ಸ್ವಾಮಿ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪೆಯು ಶಾಶ್ವತವಾದದ್ದು ತಂದೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಲಾರ್ಡ್. ಯುವರ್ ಪ್ರೆಸೆನ್ಸ್ ಇಸ್ ಮೂವಿಂಗ್. ಥ್ಯಾಂಕ್ ಯು ಜೀಸಸ್.
ಮೇಲಕ್ಕೆತ್ತುವೆ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ, ನಿನ್ನ ನಾಮವ ಮೇಲಕ್ಕೆತ್ತುವೆ. ನೀನು ನನ್ನ ಬಾಳಲ್ಲಿ ನೀತಿಯು, ನೀನು ನನ್ನ ಬಾಳಲ್ಲಿ ಪ್ರೀತಿಯು, ನೀನು ನನ್ನ ಬಾಳಲ್ಲಿ ಕೀರ್ತಿಯು, ನೀನು ನನ್ನ ಬಾಳಲ್ಲಿ ಶಾಂತಿಯು, ನೀನು ನನ್ನ ಬಾಳಲ್ಲಿ ನೀತಿಯು, ನೀನು ನನ್ನ ಬಾಳಲ್ಲಿ ಪ್ರೀತಿಯು, ನೀನು ನನ್ನ ಬಾಳಲ್ಲಿ ಕೀರ್ತಿಯು, ನೀನು ನನ್ನ ಬಾಳಲ್ಲಿ ಶಾಂತಿಯು, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ, ನಿನ್ನ ನಾಮವ ಮೇಲಕ್ಕೆತ್ತುವೆ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ, ನಿನ್ನ ನಾಮವ ಮೇಲಕ್ಕೆತ್ತುವೆ. ನೀನು ಒಳ್ಳೆಯವನು, 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 ನೀನು ಒಳ್ಳೆಯವನು. ಅದ್ಭುತನಾದ ನನ್ನ ತಂದೆಯೇ, ಅದ್ಭುತನಾದ ನನ್ನ ಯೇಸುವೇ, 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 ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ, ನಿನ್ನ ನಾಮವ ಮೇಲಕ್ಕೆತ್ತುವೆ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ, ನಿನ್ನ ನಾಮವ ಮೇಲಕ್ಕೆತ್ತುವೆ. ನೀನು ಒಳ್ಳೆಯವನು, 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 ನೀನು ಒಳ್ಳೆಯವನು. ಅದ್ಭುತನಾದ ನನ್ನ ತಂದೆಯೇ, ಅದ್ಭುತನಾದ ನನ್ನ ಯೇಸುವೇ, ಅದ್ಭುತನಾದ ನನ್ನ ತಂದೆಯೇ, ಅದ್ಭುತನಾದ ನನ್ನ ಯೇಸುವೇ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ,
ನಿನ್ನನ್ನಾರಾಧಿಸುವೆ ನಿನ್ನ ನಾಮವ ಮೇಲಕ್ಕೆತ್ತುವೆ ನಿನ್ನನ್ನಾರಾಧಿಸುವೆ ನಿನ್ನನ್ನಾರಾಧಿಸುವೆ ನಿನ್ನ ನಾಮವ ಮೇಲಕ್ಕೆತ್ತುವೆ ನೀನು ಒಳ್ಳೆಯವನು 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 ಅದ್ಭುತನಾದ ನನ್ನ ತಂದೆಯೇ ಅದ್ಭುತನಾದ ನನ್ನ ಯೇಸುವೇ ಅದ್ಭುತನಾದ ನನ್ನ ತಂದೆಯೇ ಅದ್ಭುತನಾದ ನನ್ನ ಯೇಸುವೇ ನನ್ನು ಆರಾಧಿಸುವೆ ನಿನ್ನನ್ನಾರಾಧಿಸುವೆ ನಿನ್ನ ನಾಮವ ಮೇಲಕ್ಕೆತ್ತುವೆ ನಿನ್ನನ್ನಾರಾಧಿಸುವೆ ನಿನ್ನನ್ನಾರಾಧಿಸುವೆ ನಿನ್ನ ನಾಮವ ಮೇಲಕ್ಕೆತ್ತುವೆ ನಿನ್ನನ್ನಾರಾಧಿಸುವೆ ನಿನ್ನನ್ನಾರಾಧಿಸುವೆ ನಿನ್ನ ನಾಮವ ಮೇಲಕ್ಕೆತ್ತುವೆ ನಿನ್ನನ್ನಾರಾಧಿಸುವೆ ನಿನ್ನನ್ನಾರಾಧಿಸುವೆ ನಿನ್ನ ನಾಮವ ಮೇಲಕ್ಕೆತ್ತುವೆ. Thank you, Lord. Thank you, Father. We rejoice, oh God. We give praise you, Lord. We exalt your name. Your name is higher than all other name, oh God. Thank you, Jesus. Thank you, Jesus. Thank you, Jesus. We give praise you, Master. Thank you, Lord. Oh. ತಂದೆ, ಸಂಜೆ ವೇಳೆಯಲ್ಲಿ ನಿನ್ನನ್ನು ನಾವು ಆರಾಧಿಸ್ತಾ ಇದ್ದೇವೆ. ನಾವು ಕುಟುಂಬವಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಇದ್ದೇವೆ. ರಿಜಾಯ್ಸ್ ಓ ಮಾಸ್ಟರ್. ನೀನು ಒಳ್ಳೆಯವನು, ನಿನ್ನ ಕೃಪೆ ಯಾವಾಗಲೂ ಶಾಶ್ವತವಾಗಿರುತ್ತದೆ. ನಾವು ನಿನ್ನಿಂದ ಕೇಳುತ್ತೇವೆ, ನಿನ್ನಿಂದ ನಡೆಸಲ್ಪಡುತ್ತೇವೆ, ನಿನ್ನಿಂದ ನಾವು ಹೊಂದುತ್ತೇವೆ. ಪ್ರತಿಯೊಬ್ಬರ ಪ್ರಶ್ನೆಗಳಿಗೆ ಉತ್ತರವಾಗಿ ನೀನು ಮಾತಾಡುವನಾಗಿದ್ದಿ. ಪ್ರತಿಯೊಬ್ಬರನ್ನು ಕಂಫರ್ಟ್ ಮಾಡುವಾತ ನೀನಾಗಿದ್ದಿ. In Jesus' name. Amen, amen, amen. Okay, praise God. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನಿನ್ನೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೆವು. ಅಪೊಸ್ತಲ ಪೌಲನು ಆತನು ರಕ್ಷಣೆ ಹೊಂದುವ ಮುಂಚೆ ಆತನು ಸೌಲನಾಗಿದ್ದ. ಈ ಸೌಲನು ಪೌಲನಾದ. ದೇವರು ಆತನ ಬಳಿಗೆ ಅನಾನ್ಯನನ್ನು ಕಳಿಸ್ತಾನೆ ಮತ್ತು ಅನಾನ್ಯನು ಆತನ ಮೇಲೆ ಮಾತುಗಳನ್ನು ಮಾತಾಡುತ್ತಾನೆ. ನಮ್ಮ ಪಿತೃಗಳ ದೇವರು ನಿನ್ನನ್ನು ತನ್ನ ಚಿತ್ತವನ್ನು ತಿಳಿಯಲು ಮತ್ತು ಆ ನೀತಿವಂತನನ್ನು ನೋಡಲು ಮತ್ತು ಆತನ ಬಾಯಿಂದ ಬರುವ ಒಂದು ಮಾತನ್ನು ಕೇಳಲು ಆತನು ನಿನ್ನನ್ನು ನೇಮಿಸ್ತಾನೆ. ಪ್ರೈಸ್ ಗಾಡ್. ಈ ಮಾತು ಕೇವಲ ಅಪೊಸ್ತಲ ಪೌಲನಿಗೆ ಮಾತ್ರ ಅಲ್ಲ, ದೇವರ ಆತ್ಮ ಮಾತಾಡಿದ್ದು ಇವತ್ತು ಓದುತ್ತಿರುವ ಕೇಳುತ್ತಿರುವ ನಿನಗೂ ಮತ್ತು ನನಗೂ ಅದೇ ವಾಕ್ಯ ಅಪ್ಲೈ ಆಗುತ್ತದೆ. ಫಸ್ಟ್ ಆಫ್ ಆಲ್, ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ ಆತನು ದೇವರ ಚಿತ್ತವನ್ನು ತಿಳಿಬೇಕು. ಪ್ರೈಸ್ ಗಾಡ್. ನಂಬರ್ 1, ದೇವರ ಚಿತ್ತ ಏನಂತ ಹೇಳಿದರೆ
ಅನೇಕ ಸಂದರ್ಭದಲ್ಲಿ ನಾವು ಕೇಳ್ತೀವಿ, ವಾಟ್ ಈಸ್ ಗಾಡ್ಸ್ ವಿಲ್ ಇನ್ ಮೈ ಲೈಫ್? ಕೆಲವೊಮ್ಮೆ ನಾವು ಏನು ದೇವರ ವಾಕ್ಯ ಯೇಸುಸ್ವಾಮಿ ಶಿಲುಬೆಗೆ ಹೋಗುವ ಮುಂಚೆ ಮಾತಾಡಿದ್ದು, ಏನು ಯೇಸುಸ್ವಾಮಿ ಶಿಲುಬೆಯ ನಂತರ ಮಾತಾಡಿದ್ದು, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯೇಸುಸ್ವಾಮಿ ತನ್ನ ಶಿಷ್ಯರ ಹತ್ರ ಮಾತಾಡುವಾಗ ಹೇಳ್ತಾನೆ, ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಹೇಳುವ ಯಾರು ಕೂಡ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ನಾನು ಸ್ವಾಮಿ ಸ್ವಾಮಿ ಹೇಳುವಂತ ಯಾರು ಕೂಡ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ ಅಂತ ಯೇಸುಸ್ವಾಮಿ ಹೇಳಿದ. ನಾವು ನೋಡ್ತೇವೆ, ಏಳನೇ ಅಧ್ಯಾಯದಲ್ಲಿ ಓದಿದೆ ನಮಗೆ ಸಿಗ್ತದೆ 21ನೇ ವಚನದಲ್ಲಿ. ಮತ್ತಾಯನ ಬರೆದ ಸುವಾರ್ತೆ, ಮ್ಯಾಥ್ಯೂ ಚಾಪ್ಟರ್ 7:21. ಮ್ಯಾಥ್ಯೂ ಚಾಪ್ಟರ್ 7, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. Not everyone who says to me, Lord, Lord, shall enter the kingdom of heaven, but he who does the will of my Father in heaven. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಅಂತ ಹೇಳಿದರೆ ಲಾರ್ಡ್, ಲಾರ್ಡ್ ಅಂತ ಹೇಳಿದರೆ ಕರ್ತನು. ಇಫ್ ಯು ಕನ್ಫೆಸ್ ಇನ್ ಯುವರ್ ಮೌತ್ ಜೀಸಸ್ ದ ಲಾರ್ಡ್ ಅಂತ ಹೇಳಿದ್ರೆ ನಿನಗೆ ರಕ್ಷಣೆ ಆಯಿತು ಅಂತ ವಾಕ್ಯ ಹೇಳ್ತದೆ. ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ಲಾರ್ಡ್ ಲಾರ್ಡ್ ಅಂತ ಹೇಳಿ, ಸ್ವಾಮಿ ಅಂದರೆ ಲಾರ್ಡ್ ಲಾರ್ಡ್ ಅಂತ ಹೇಳುವವರು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ ಅಂತ. ಬಟ್ ಇಂಪಾರ್ಟೆಂಟ್, ದೇವರು ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದನು. ಯೇಸು ಕ್ರಿಸ್ತನು ದೇವಕುಮಾರನಾಗಿದ್ದಾನೆ. ಯೇಸು ಕ್ರಿಸ್ತನು ನನ್ನ ಪಾಪಗಳಿಗೋಸ್ಕರ ದೇವರಿಂದ ಕಳುಹಿಸಲ್ಪಟ್ಟವನು ಎಂದು ಹೃದಯದಿಂದ ನಂಬುವುದು ವೆರಿ ಇಂಪಾರ್ಟೆಂಟ್. ಮತ್ತು ಬಾಯಿಂದ ಅರಿಕೆ ಮಾಡುವಂಥದ್ದು, ಕೇವಲ ಬಾಯಿಂದ ಅರಿಕೆ ಮಾಡುವಂಥದ್ದಲ್ಲ, ಹೃದಯದಿಂದ ನಂಬುವುದು ಮೂಲಕ. ಇವತ್ತು ಅನೇಕ ಅರಿಕೆಗಳನ್ನು ನೀವು ಬಾಯಾಟವಾಗಿ ಬಾಯಿಂದ ಮಾಡುತ್ತೀರಿ. ಬಟ್ ದೇರ್ ಇಸ್ ಅ ಪ್ರಿನ್ಸಿಪಲ್, ಹಾರ್ಟ್ ಆ್ಯಂಡ್ ಮೌತ್, ಹೃದಯ ಮತ್ತು ಬಾಯಿ. ಕೆಲವೊಮ್ಮೆ ನೀವು ಬಾಯಿಂದ ಕೇವಲ ಅರಿಕೆ ಮಾಡ್ತೀರಿ 1 ಗಂಟೆ 2 ಗಂಟೆ, ಏನು ರಿಸಲ್ಟ್ ಕಾಣುವುದಿಲ್ಲ, ಕಡೆಗೆ ಅದು ಬೋರ್ ಆಗ್ತದೆ, ನಾನೆಲ್ಲ ಮಾಡಿದೆ ಅಂತ. ಸತ್ಯವೇದ ಹೇಳ್ತದೆ, ನಂಬಿ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಂಬಿ ಅರಿಕೆ ಮಾಡುವುದಂದರೆ ಯು ಸ್ಪೀಕಿಂಗ್ ಫ್ರಮ್ ಯುವರ್ ಸ್ಪಿರಿಟ್, ಸ್ಪೀಕಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ಅದಕ್ಕೆ ಈ ಸಮಯ ಇನ್ನೊಂದು ವಚನದಲ್ಲಿ ಹೇಳ್ತದೆ, ಈ ಜನರು ನನ್ನನ್ನು ಬಾಯಿಂದ ಸ್ತುತಿಸ್ತಾರೆ, ಇವರ ಹೃದಯವು ನನ್ನಿಂದ ದೂರವಾಗಿದೆ, ಮನಸ್ಸು ದೂರವಾಗಿದೆ. ಬೇಕಾದ್ರೆ ನಾವು ಓದುವ, ಇಲ್ಲಿ ನಾನು ಬರ್ತೇನೆ, ಇಲ್ಲಿ ಇಂಪಾರ್ಟೆಂಟ್, ನನ್ನ ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಚಿತ್ತ, ವಾಟ್ ಈಸ್ ಗಾಡ್ಸ್ ವಿಲ್? ದೇವರ ಚಿತ್ತ ಏನು? ವಾಟ್ ಇಸ್ ದ ವಿಲ್ ಆಫ್ ದ ಫಾದರ್? ದೇವರ ಚಿತ್ತವೇನು? ದೇವರ ಚಿತ್ತ ಏನಂತ ಹೇಳಿದೆ, ಆತನು ಕಳಿಸ್ತಾ ಆತನು ನಂಬುವಂಥದ್ದು ದೇವರ ಚಿತ್ತ. ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡುವಂಥದ್ದೇ ದೇವರ ಚಿತ್ತ. ಓಕೆ, ಫಸ್ಟ್ ಆಫ್ ಆಲ್ ನಾವು ನೋಡ್ತೇವೆ 6ನೇ ಅಧ್ಯಾಯ 38-40 ವಚನ ಯೋಹಾನ ಸುವಾರ್ತೆಯಲ್ಲಿ. ಯೋಹಾನ ಸುವಾರ್ತೆ, see, for I have come down from heaven not to do my own will, but the will of him who sent me. Okay, next. This is the will of the Father who sent me, that of all has given me I should lose nothing, but should raise it up at the last day. Okay. And this is the will of him who sent me. ಓಕೆ, ನಿತ್ಯ ಜೀವವು ಸಿಗಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ ಮತ್ತು ನಾನು ಕಡೆ ದಿನದಲ್ಲಿ ಅವನನ್ನು ಎಬ್ಬಿಸುವನು ಎಂದು ಹೇಳಿದನು ಅಂತ ಹೇಳ್ತದೆ. ಓಕೆ, ಇಂಗ್ಲಿಷ್ನಲ್ಲಿ ಕ್ಲಿಯರ್ ಹೇಳ್ತದೆ ಆ ವಚನ, 40ನೇ ವಚನ,
40ನೇ ವಚನ. And this is the will of him who sent me, that everyone who sees the Son and believes in him may have everlasting life. This is the will of the Father. ಇದೇ ದೇವರ ಚಿತ್ತ, ಆತನು ಕಳಿಸಿದ ಆತನ ಮಗನನ್ನು ನಂಬುವುದು. ನಂಬಿದವನಿಗೆ ನಿತ್ಯ ಜೀವ ಸಿಗುತ್ತದೆ. He will receive the eternal life, everlasting life. Praise God. ನಾನು ಪುನಃ ಇಂಗ್ಲಿಷ್ ಓದ್ತೇನೆ. And this is the will of him who sent me, that everyone who sees the Son and believes in him may have everlasting life. ಓಕೆ, ನಿತ್ಯ ಜೀವ ಸಿಗು. 39ನೇ ಕನ್ನಡದಲ್ಲಿ ನಾನು ಓದ್ತೇನೆ. 39ನೇ. ನನಗೆ ಕೊಟ್ಟವನು ಒಬ್ಬನನ್ನು ನಾನು ಕಡೆಗೊಣಿಸದೆ ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸಬೇಕೆಂಬುದೇ ಮಗನನ್ನು ನೋಡಿ ಆತನು ನಂಬುವ ಪ್ರತಿಯೊಬ್ಬನಿಗೆ, ಮಗನನ್ನು ನೋಡಿ ಆತನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಗಬೇಕೆಂಬುದು ನನ್ನ ತಂದೆಯ ಚಿತ್ತವಾಗಿದೆ ಮತ್ತು ನಾನು ಕಡೆ ದಿನದಲ್ಲಿ ಅವನನ್ನು ಎಬ್ಬಿಸುವನು ಎಂದು ಹೇಳಿದನು. ಓಕೆ, 41ನೇ ವಚನ. ಆತನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಹೇಳಿದ್ದಕ್ಕೆ ಯಹೂದ್ಯರು ಆತನ ವಿಷಯವಾಗಿ ಗುಣುಗುಟ್ಟಿ, ಇವನು ಯೋಸೇಫನ ಮಗನಾದ ಯೇಸು ಅಲ್ಲವೇ ಅಂತ ಹೇಳಿದರು. ರೈಟ್, ಅವನು ಸ್ಪಿರಿಚುವಲಿ ಮಾತಾಡ್ತಾ ಇದ್ದಾನೆ, ಇವನು ಫಿಸಿಕಲಿ ಅರ್ಥ ಮಾಡಿಕೊಳ್ತಾನೆ. ದಟ್ ಇಸ್ ಆಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಆತನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಹೇಳಿದ್ದಕ್ಕೆ ಯಹೂದ್ಯರು ಆತನ ವಿಷಯ ಗುಣುಗುಟ್ಟಿ, ಇವನು ಯೋಸೇಫನ ಮಗನು, ಅದು ಯೇಸು ಅಲ್ಲವೇ? ಏನು ಮಾತಾಡ್ತಾ ಇದ್ದಾನೆ ಇವನು? ಒಂದಿನ ಒಬ್ಬ ಸಹೋದರ ಫಸ್ಟ್ ಟೈಮ್ ಆತನು ನಮ್ಮ ಸಭೆಗೆ ಬಂದ. ಅವನು ಜೀವದಲ್ಲಿ ಫಿಟ್ ಇದ್ದಾನೆ, ಫಿಟ್ ಇದ್ದಾನೆ. ಅವನ ಹತ್ರ ನಾನು ಹೇಳಿದೆ, ನೀನು ಸ್ಟ್ರಾಂಗ್ ಆಗಬೇಕಂತ ಹೇಳಿದೆ. ಅವನು 1 ವರ್ಷ 2 ವರ್ಷ ಆದ ನಂತರ ನನ್ನ ಹತ್ರ ಹೇಳಿದೆ, ನೀವು ಫಸ್ಟ್ ಬರುವಾಗ ನನಗೆ ಹೇಳಿದಿರಿ ನೀನು ಸ್ಟ್ರಾಂಗ್ ಆಗಬೇಕು ಅಂತ. ನನಗೆ ತುಂಬ ಒಂದು ರೀತಿಯ ಒಳಗಿಂದ ಏನೋ ಆಯಿತು. ಇವರು ಮಕ್ಕರ್ ಮಾಡ್ತಾ ಇದ್ದಾರಾ ನನಗೆ, ಅಥವಾ ಡೋಸ್ ಕೊಡ್ತಾ ಇದ್ದಾರಾ? ಮೊದಲು ನಾನು ಗಟ್ಟಿ ಸ್ಟ್ರಾಂಗ್ ಇದ್ದೇನೆ, ಫಿಟ್ ಇದ್ದೇನೆ, ಇನ್ನು ಹೇಗೆ ಸ್ಟ್ರಾಂಗ್ ಆಗಬೇಕು? ಮತ್ತೆ ಗೊತ್ತಾಯಿತು, ನೀವು ಮಾತಾಡಿದ್ದು ಆತ್ಮಿಕವಾದದ್ದು ಅಂತ. ರೈಟ್, ನಾನು ಫಸ್ಟ್ ಬರುವಾಗ ನನಗೆ ಅರ್ಥ ಆಗಿ ನಾನು ಅದನ್ನು ಫಿಸಿಕಲ್ ತೆಗೆದುಕೊಂಡೆ. ಆ್ಯಕ್ಚುಲಿ ನಾನು ಮಾತಾಡಿದ್ದು ನೀನು ಆತ್ಮಿಕತೆಯಲ್ಲಿ. ನಾನು ಜಸ್ಟ್ ಹೇಳಿದೆ ಯು ಮಸ್ಟ್ ಬಿ ಸ್ಟ್ರಾಂಗ್, ನೀನು ಬಲಾಢ್ಯನಾಗಬೇಕು ಅಂತ. ಇವತ್ತು ಅವನು ಸ್ಟ್ರಾಂಗ್ ಆಗಿದ್ದಾನೆ. ಅವನಿಗೆ ಅರ್ಥ ಆಗುವಾಗ ಸುಮಾರು ತಿಂಗಳು ಹೋಯಿತು. ಅದೇ ರೀತಿ ಕೆಲವೊಂದು ಮಾತುಗಳು ಯೇಸು ಸ್ವಾಮಿ ಆತ್ಮಿಕವಾಗಿ ಮಾತಾಡಿದ್ದು ಅನೇಕರು ಅವರಿಗೆ ಬೇಕಾದ ರೀತಿಯಲ್ಲಿ ಆಲೋಚನೆ ಮಾಡುತ್ತಾರೆ. ರೈಟ್, ಯೇಸು ಇಲ್ಲಿ ಹೇಳ್ತಾನೆ, ಆತನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಹೇಳಿದ್ದಕ್ಕೆ ಯಹೂದ್ಯರು ಆತನ ವಿಷಯವಾಗಿ ಗುಣುಗುಟ್ಟಿ, ಇವನು ಯೋಸೇಫನ ಮಗನಾದ ಯೇಸು ಅಲ್ಲವೇ ಅಂತ ಹೇಳಿದ್ರು. ರೈಟ್, ಓಕೆ. 7ನೇದು 21ನೇ ವಚನ, 7:21, 7:21. ಓಕೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಓಕೆ, ಸ್ವಾಮಿ 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 ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಇಲ್ಲಿ ಯೇಸು ಸ್ವಾಮಿ ಮಾತಾಡುವಂಥದ್ದು ಯಹೂದ್ಯ ಆತನ ಶಿಷ್ಯರ ಬಗ್ಗೆ. ಓಕೆ, ನಾವು ನೋಡ್ತೇವೆ ಯೇಸು ಸ್ವಾಮಿ ಒಮ್ಮೆ 12 ಮಂದಿಯನ್ನು ಕಳಿಸಿದ, ಒಮ್ಮೆ 70 ಮಂದಿಯನ್ನು ಕಳಿಸಿದ. ಇನ್ನೊಂದು ಕಡೆಯಲ್ಲಿ ನೋಡ್ತೇವೆ, ಸ್ವಾಮಿ ನಮ್ಮ ಗುಂಪಿಗೆ ಸೇರದವರು ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಿದನ್ನು ನಾವು ನೋಡಿದ್ದೇವೆ, ಅವರನ್ನು ನಾವು ತಡೀಬೇಕಾ? ಬೇಕಾದ್ರೆ ನಾವು ಓದುವ 9ನೇ ಅಧ್ಯಾಯದಲ್ಲಿ 9th ಚಾಪ್ಟರ್ ಕೊನೆಯ ವಚನ 50 ವಚನದಲ್ಲಿ ಓದಿ ನಮಗೆ ಸಿಗ್ತದೆ. ಲೂಕನು ಬರೆದ ಸುವಾರ್ತೆಯಲ್ಲಿ 49. ಅದಕ್ಕೆ ಯೋಹಾನನು, ಗುರುವೇ, ಯಾವನೋ ಒಬ್ಬನು ನಿನ್ನ ಹೆಸರನ್ನು ಹೇಳಿ ದೆವ್ವ ಬಿಡಿಸುವುದನ್ನು ನಾವು ಕಂಡು ಅವನು ನಮಗೆ ಸೇರಿದವನಲ್ಲವಾದದರಿಂದ ಅವನಿಗೆ ಅಡ್ಡಿ ಮಾಡಿದೆವು ಅನ್ನಲು
ನಿನ್ನ ಹೆಸರು ಹೇಳಿ ಅವನು ದವ ಬಿಡಿಸ್ತಾ ಇದ್ದಾನೆ. ಇಮಿಡಿಯೇಟ್ಲಿ ನಾವು ಅವನಿಗೆ ಸ್ಟಾಪ್ ಮಾಡಿದೆವು. ಅವನು ನಮ್ಮ ಸಭೆಯಲ್ಲಿಲ್ಲ, ನಮ್ಮ ಗುಂಪಿನಲ್ಲಿಲ್ಲ. ಓಕೆ, ಅದಕ್ಕೆ ಯೆಹೋವನನು, ಗುರುವೇ, ಯಾವನೋ ಒಬ್ಬನು ನಿನ್ನ ಹೆಸರನ್ನು ಹೇಳಿ ದೆವ್ವ ಬಿಡಿಸುವುದನ್ನು ನಾವು ಕಂಡು ಅವನು ನಮಗೆ ಸೇರಿದವನಲ್ಲವಾದ್ದರಿಂದ ಅವನಿಗೆ ಅಡ್ಡಿ ಮಾಡಿದೆವು ಅನ್ನಲು, ಯೇಸು ಅವನಿಗೆ, ಅಡ್ಡಿ ಮಾಡಬೇಡ್ರಿ, ನಿಮ್ಮನ್ನು ಎದುರಿಸಿದವನು ನಿಮ್ಮ ಪಕ್ಷದವನೇ ಎಂದು ಹೇಳಿದನು. ಯೇಸು ತಾನು ಪರಲೋಕವನ್ನು ಏರುವ ದಿವಸಗಳು ತುಂಬುತ್ತಾ ಬರುವಾಗ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸನ್ನು ದೃಢ ಮಾಡಿಕೊಂಡ. ನೆಕ್ಸ್ಟ್ ನಾವು ನೋಡ್ತೇವೆ, ಇಲ್ಲಿ ಯೇಸು ಸ್ವಾಮಿಯ ಶಿಷ್ಯರು ನಾವು ನೋಡ್ತೇವೆ, ಒಂದು ಕಡೆಯಲ್ಲಿ ಆತನು 70 ಮಂದಿಯನ್ನು ಕಳಿಸಿದ, ಒಂದು ಕಡೆಯಲ್ಲಿ ಆತನು 12 ಮಂದಿಯನ್ನು ಕಳಿಸಿದ, ಒಂದು ಕಡೆಯಲ್ಲಿ ಆತನ ಹೆಸರು ಹೇಳಿ ದೆವ್ವಗಳನ್ನು ಬಿಡಿಸ್ತಾ ಇತ್ತು. ಯೇಸುವಿನ ಮೇಲೆ ಅಭಿಷೇಕ ಇತ್ತು. ಆತನ ಬಳಿಗೆ ಬರುವವರು ಯಾರೆಲ್ಲ ಬರ್ತಾ ಇದ್ದರು, ಅವರು ಕೇವಲ ಸ್ವಸ್ಥತೆ ಹೊಂದುತ್ತಾ ಇದ್ದರು ಮಾತ್ರ ಅಲ್ಲ, ಆ ಅನಾಯಿಂಟಿಂಗ್ ಅನ್ನು ಕ್ಯಾರಿ ಮಾಡಿ ಹೋಗ್ತಾ ಇದ್ದರು. ಫಾರ್ ಎಕ್ಸಾಂಪಲ್, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಅಪೊಸ್ತಲ ಕೃತ್ಯ, ಯೇಸು ಸ್ವಾಮಿ ಪುನರುತ್ಥಾನದ ನಂತರ 19ನೇ ಅಧ್ಯಾಯದಲ್ಲಿ ಓದಿದೆ ನಮಗೆ ಸಿಗ್ತದೆ. 19:8 ವಚನ. ಓಕೆ, 19:11 ವಚನ. ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ಕಾರ್ಯಗಳು ನಡೆಸ್ತಾ ಇದ್ದದರಿಂದ, ಓಕೆ, ಜನರು ಅವನ ಮೈ ಮೇಲಿನಿಂದ ಕೈ ವಸ್ತ್ರಗಳನ್ನು, ಉಡಿ ವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು. ಜನರು, ಬೈಬಲ್ ಇರ್ತದೆ, ಜನರು ಪೌಲನ ಉಡಿ ವಸ್ತ್ರಗಳನ್ನು ಅಥವಾ ಕೈ ವಸ್ತ್ರಗಳನ್ನು ಜನರು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು. ಆ ಒಂದು ಖರ್ಚಿಪಿಗೆ, ಉಡಿ ವಸ್ತ್ರಕ್ಕೆ, ಕೈ ವಸ್ತ್ರಕ್ಕೆ ಜೀವ ಇಲ್ಲ. ಸ್ಟಿಲ್ ಅದರ ಮೇಲಿದ್ದ ಅನಾಯಿಂಟಿಂಗ್ ಅನ್ನು ದೆವ್ವಗಳು ಮತ್ತು ರೋಗಗಳು ರೆಕಗ್ನೈಸ್ ಮಾಡ್ತಾ ಇವೆ, ದೆವ್ವಗಳು ಬಿಟ್ಟು ಹೋಗ್ತಾ ಇವೆ. ಕೈ ವಸ್ತ್ರ ಬೋರ್ನಿಗೇನಾಗಲಿಲ್ಲ, ಕೈ ವಸ್ತ್ರ ಪರಲೋಕಕ್ಕೆ ಹೋಗುವುದಿಲ್ಲ, ಉಡಿ ವಸ್ತ್ರ ಪರಲೋಕಕ್ಕೆ ಹೋಗುವುದಿಲ್ಲ, ಬಟ್ ಅನಾಯಿಂಟಿಂಗ್ ಅದರ ಮೇಲೆ ಇದೆ. ಇಲ್ಲಿ ಯಹೂದ್ಯರಿಗೆ ಯೇಸು ಹೇಳಿದ, ಆ ದಿನದಲ್ಲಿ ನೀವು ಅನೇಕರು ಬಂದು ಹೇಳುವಿರಿ, ನಿನ್ನ ಹೆಸರು ಹೇಳಿ ನಾವು ದೆವ್ವಗಳನ್ನು ಬಿಡಿಸ್ತೇವೆ, ಓಕೆ, ರೋಗವಾಸಿ ಮಾಡಿದ್ದೇವೆ, ಬೋಧನೆ ಮಾಡಿದ್ದೇವೆ, ಪ್ರವಾದನೆ ಹೇಳಿದ್ದೇವೆ. ಇಂಪಾರ್ಟೆಂಟ್, ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡುವುದೇ ದೇವರ ಚಿತ್ತ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವನೇ ಪರಲೋಕಕ್ಕೆ ಹೋಗುವನು. ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಹೇಳಿದವರೆಲ್ಲರೂ ಪರಲೋಕಕ್ಕೆ ಹೋಗುವುದಿಲ್ಲ. ನಿನ್ನ ಬಾಯಟವಾಗಿ ಹೇಳ್ಬೋದು, ಅಥವಾ ನಿನ್ನ ಮುಖಾಂತರ ಮಿರಕಲ್ಗಳಾಗ್ತವೆ. ಕೆಲವರು ಪಾಪ ಏನು ಮಾಡ್ತಾರೆ, ಇಲ್ಲಿ ಯಾವುದೊಂದು ಕೂಟಕ್ಕೆ ಹೋಗಿ ಎಣ್ಣೆ ತರ್ತಾರೆ, ಎಣ್ಣೆಯಲ್ಲಿ ಕೂಡ ಅನಾಯಿಂಟಿಂಗ್ ಪಾಸ್ ಆಗ್ತದೆ, ನೀರಿನಲ್ಲಿ ಕೂಡ ಅನಾಯಿಂಟಿಂಗ್ ಪಾಸ್ ಆಗ್ತದೆ, ಉಡಿ ವಸ್ತ್ರದಲ್ಲಿ ಕೂಡ ಅನಾಯಿಂಟಿಂಗ್ ಪಾಸ್ ಆಗ್ತದೆ. ಬಟ್ ಇಂಪಾರ್ಟೆಂಟ್, ಯಾವಾಗ ನೀವು ಯೇಸು ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನ ಆಗಿದ್ದಾನಂತ ನೀವು ನಂಬುತ್ತಿ, ಯು ವಿಲ್ ರಿಸೀವ್ ದ ಇಟರ್ನಲ್ ಲೈಫ್. ಇದು ದೇವರ ಚಿತ್ತ. ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್. ಇನ್ನು ಟೆಸ್ಟಮನಿಗಳು ಅನೇಕ ಕೊಡಬಹುದು. ಇಟರ್ನಲ್ ಲೈಫ್, ನಿತ್ಯ ಜೀವ. ನೀನು ಜೀವ ಸ್ವರೂಪನಾದ ದೇವರಿಗೆ ಜೀವ ಸ್ವರೂಪನಾದ ಮಗನಾಗಿ ಹುಟ್ಟಿದೆ. ಇಲ್ಲಿ ಫಸ್ಟ್ ಅಪೊಸ್ತಲ ಪೌಲನಿಗೆ ಅನನ್ಯ ಹೇಳ್ತಾನೆ, ನಮ್ಮ ಪಿತೃಗಳ ದೇವರು ನಿನ್ನನ್ನು ಆತನ ಚಿತ್ತವನ್ನು ತಿಳಿಯುವುದಕ್ಕೋಸ್ಕರ ಮತ್ತು ಆ ನೀತಿವಂತನ ನೋಡುವುದಕ್ಕೋಸ್ಕರ, ಆತನ ಬಾಯಿಂದ ಬರುವ ಒಂದು ಮಾತನ್ನು ಕೇಳುವುದಕ್ಕೋಸ್ಕರ ನಿನ್ನನ್ನು ಆತನು ನೇಮಿಸ್ತಾನೆ. ದೇವರ ಚಿತ್ತವೇನೆಂದರೆ ಎಲ್ಲ ಮನುಷ್ಯರು ಸತ್ಯದ ಜ್ಞಾನಕ್ಕೆ, ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ದೇವರ ಚಿತ್ತ. ತಿಮೋತಿ 2:4 ತಿಮೋತಿ 2:4 ಹೇಳ್ತದೆ. 1ನೇ ತಿಮೋತಿ 2:4 ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ.
Praise God. ದೇವರ ಚಿತ್ತ ಏನಂತ ಹೇಳಿದ್ರೆ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕು. ಅಜ್ಞಾನಕ್ಕೆ ಸೇರುವುದಲ್ಲ, ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. 5ನೇ ವಚನ ಹೇಳ್ತದೆ, 5 ವರ್ಸ್, ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು, ಇದೇ ತಕ್ಕ ಸಮಯದಲ್ಲಿ ಹೇಳಬೇಕಾದ ಸಾಕ್ಷಿ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು, ಎಲ್ಲರ ವಿಮೋಚನೆಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು, ಇದೇ ತಕ್ಕ ಸಮಯದಲ್ಲಿ ಹೇಳಬೇಕಾದ ಸಾಕ್ಷಿ. 7ನೇ ವಚನ ಹೇಳ್ತದೆ, 7ನೇ ವಚನದೆ, ಆ ಸಾಕ್ಷಿಯನ್ನು ಪ್ರಸಿದ್ಧಪಡಿಸುವುದಕ್ಕಾಗಿಯೇ ನಾನು ಸಾರುವನಾಗಿಯೂ ಅಪೋಸ್ತಲನಾಗಿಯೂ ನಂಬಿಕೆಯಿಂದಲೂ ಸತ್ಯದಿಂದಲೂ ಅನ್ಯ ಜನರಿಗೆ ಬೋಧಿಸುವನಾಗಿಯೂ ನೇಮಿಸಲ್ಪಟ್ಟೆನು. ನಾನು ಇಂಥವನೆಂಬುದು ಸುಳ್ಳಲ್ಲ, ಸತ್ಯವೇ. ನಾನು ಇಂಥವನೇ ಎಂಬುದು ಸುಳ್ಳಲ್ಲ, ಸತ್ಯ. ಪ್ರಿಯರೇ, ದೇವರು ವಾಕ್ಯ ನಿನ್ನನ್ನು ಏನು ಹೇಳ್ತದೆ, ಯಾವುದಕ್ಕೆ ದೇವರನ್ನ ನೇಮಿಸ್ತಾನೆ, ಅದು ನೀನು ಇಂಥವನೇ ಎಂದು ಏನು ಹೇಳ್ತದೋ ಅದು ಸತ್ಯ, ಅದು ಸುಳ್ಳಲ್ಲ. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ. ನಾನು ಇಂಥವನೆಂಬುದು ಅದು ಸುಳ್ಳಲ್ಲ, ಸತ್ಯ. ಕ್ರಿಸ್ತನಲ್ಲಿ ನಾನು ಪರಲೋಕದ ರಾಯಭಾರಿಯಾಗಿದ್ದೇನೆ, ನಾನು ಇಂಥವನೇ ಆಗಿದ್ದೇನೆ ಎಂಬುದು ಅದು ಸುಳ್ಳಲ್ಲ, ಅದು ಸತ್ಯ. ನಾನು ಪಾಪದ ಪಾಲಿಗೆ ಸತ್ತು ಕ್ರಿಸ್ತನಲ್ಲಿ ನೀತಿವಂತನಾಗಿ ಜೀವಿಸುವಂತೆ, ಪರಿಶುದ್ಧತೆಯಲ್ಲಿ ಜೀವಿಸುವಂತೆ, ಆರೋಗ್ಯದಲ್ಲಿ ಜೀವಿಸುವಂತೆ, ಜಯದಲ್ಲಿ ಜೀವಿಸುವಂತೆ, ನಿತ್ಯತ್ವಕ್ಕೆ ನಾನು ಜೀವಿಸುವಂತೆ ಆತನು ನನ್ನ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾನು ಗುಣವಾಗಿದ್ದೇನೆಂಬುದು, ಇಂಥವನೇ ಆಗಿದ್ದೇನೆಂಬುದು ಸುಳ್ಳಲ್ಲ, ಅದು ಸತ್ಯ. ಪ್ರೈಸ್ ಗಾಡ್. ಕ್ರಿಸ್ತನಲ್ಲಿ ನಾನು ದೇವರಿಂದ ಹುಟ್ಟಿದವನು, ನನ್ನ ಒಳಗೆ ಇರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ. ಇದು ಸುಳ್ಳಲ್ಲ, ಸತ್ಯ. ಪ್ರೈಸ್ ಗಾಡ್. ಅಪೊಸ್ತಲ ಪೌಲ ಅಲ್ಲಿ ಪ್ರಸಿದ್ಧಪಡಿಸ್ತಾನೆ, ಕ್ರಿಸ್ತನ್ ನನಗೆ ಏನು ಮಾಡಿದ್ದಾನೆ, ಕ್ರಿಸ್ತನ ಕೃಪೆಯಿಂದ ನಾನು ಏನಾಗಿದ್ದೇನೆ. ಪ್ರೈಸ್ ಗಾಡ್. ನಿನ್ನನ್ನು ಮಾತಾಡ್ತಾ ಇದ್ದೆ ದೇವರ ಚಿತ್ತ, ದೇವರ ವಾಕ್ಯ. ಯಾವಾಗ ನೀವು ದೇವರ ಚಿತ್ತವನ್ನು ಮಾಡಿದ್ದೀರಿ ಅಂತ ಹೇಳಿದ್ರೆ ಆತನು ಮಾಡಿದ ಕೆಲಸವನ್ನು ನೀವು ನಂಬಿದ್ದೀರಿ. 6:28 ವಚನದಲ್ಲಿ ನಾವು ನೋಡ್ತೇವೆ, ಯೋಹಾನ ಸುವಾರ್ತೆಯಲ್ಲಿ 6 chapter 28 verse, ಗಾಸ್ಪಲ್ ಆಫ್ ಜಾನ್. ಅವರು ಕೇಳ್ತಾರೆ, ಯಹೂದ್ಯರಲ್ಲಿ ಕೇಳ್ತಾರೆ, ಅವರು ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದರೆ ಏನು ಮಾಡಬೇಕೆಂದು ಆತನು ಕೇಳಿದ್ದಕ್ಕೆ, ದೆನ್ ಇಂಗ್ಲಿಷ್ನಲ್ಲಿ ಓದ್ತೇನೆ, ದೆನ್ ದೇ ಸೆಡ್ ಟು ಹಿಮ್, ವಾಟ್ ಶಾಲ್ ವಿ ಡೂ ದಟ್ ವಿ ಮೇ ವರ್ಕ್ ದಟ್ ವರ್ಕ್ಸ್ ಆಫ್ ಗಾಡ್. ವಿ ಮೇ ವರ್ಕ್ ದಟ್ ವರ್ಕ್ಸ್ ಆಫ್ ಗಾಡ್. ವರ್ಕ್ಸ್ ಆಫ್ ಗಾಡ್. ಓಕೆ. ಅವರು ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಿದ್ದಕ್ಕೆ, ಜೀಸಸ್ answered and said to them, this is the work of God, that you believe in him whom he sent. ಯೇಸು ದೇವರಿಗೆ ಮೆಚ್ಚುವ ಕೆಲಸ ಯಾವುದೆಂದರೆ ಆತನನ್ನು ಕಳಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದನು. ಇದೇ ದೇವರ ಚಿತ್ತ. ಪ್ರೈಸ್ ಗಾಡ್. ಇದೇ ದೇವರ ಚಿತ್ತ. ಒನ್ಸ್ ಯು ನಂಬಿದ್ದೀರಿ, ನೆಕ್ಸ್ಟ್ ಏನಂತ ಹೇಳಿದರೆ ನೀವು ಆತನನ್ನು ನೋಡ್ತೀರಿ. ಯಾವಾಗ ನೀವು ಆತನನ್ನು ನೋಡ್ತೀರಿ, ನೀವು ನಿಮ್ಮನ್ನು ನೋಡ್ತೀರಿ. ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನೀವು ಅಂಥವರಾಗಿ ಭೂಲೋಕದಲ್ಲಿದ್ದೀರಿ. ವೆನ್ ಯು ಸಿ ಹಿಮ್ ಯು ವಿಲ್ ಸಿ ಯುವರ್ ಸೆಲ್ಫ್. ಯಾಕಂದರೆ ಮಣ್ಣಿಗೆ ಸಂಬಂಧಪಟ್ಟವನು ಎಂಥವನೋ, ಮಣ್ಣಿನಿಂದ ಹುಟ್ಟಿದವರು ಅಂಥವರೇ. ಪರಲೋಕದಿಂದ ಬಂದವನು ಎಂಥವನೋ, ಪರಲೋಕ ಸಂಬಂಧಪಟ್ಟವರು ಅಂಥವರೇ. ಅಲ್ಲಿ ಸತ್ಯವೇದ ವಾಕ್ಯ ಹೇಳ್ತದೆ, ಮೊದಲನೇ ಆದಾಮನು ಬದುಕುವ ಪ್ರಾಣಿಯಾದನು, ಎರಡನೇ ಮನುಷ್ಯನಾದ ಅಂದರೆ ಕಡೆಯ ಆದಾಮನು ಬದುಕಿಸುವ ಆತ್ಮನು. ಮಣ್ಣಿನಿಂದ ಹುಟ್ಟಿದವರು ಎಂಥವರು, ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ. ಪರಲೋಕದಿಂದ ಬಂದವನು ಎಂಥವನು,
ಪರಲೋಕ ಸಂಬಂಧಪಟ್ಟವರು ಅಂಥವರೇ. ನಾನು ಇಂಥವನೆಂಬುದು ಸುಳ್ಳಲ್ಲ, ಸತ್ಯ. ಅಪೊಸ್ತಲ ಪೌಲ ಹೇಳ್ತಾನೆ. ದೆನ್ ಯು ಆರ್ ದ ಲೈಫ್ ಗಿವಿಂಗ್ ಸ್ಪಿರಿಟ್. ನೀವು ಆರೋಗ್ಯವಂತ ದೇವರಿಗೆ ಆರೋಗ್ಯವಂತ ಮಕ್ಕಳಾಗಿ ಹುಟ್ಟಿದ್ದೀರಿ. ದೇವರು ರೋಗವನ್ನು ಕೊಡುವವನಲ್ಲ. ರೋಗ ಎಂಬುವಂಥದ್ದು ದೇವರ ಚಿತ್ತ ಅಲ್ಲ. ವ್ಯಾಧಿ ಎಂಬುವಂಥದ್ದು ದೇವರ ಚಿತ್ತ ಅಲ್ಲ. ದೇವರ ಚಿತ್ತ ನೀವು ಆರೋಗ್ಯದಲ್ಲಿ ಇರಬೇಕಂತ. ಪ್ರೈಸ್ ಗಾಡ್. ದೇವರ ಒಂದು ಸ್ವಭಾವ ಏನಂತ ಹೇಳಿದರೆ ಅವನೇ ಆರೋಗ್ಯ. 15ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ. 15 ಚಾಪ್ಟರ್ 26 ವರ್ಸ್, ವಿಮೋಚನ ಕಾಂಡ, ಎಕ್ಸೋಡಸ್ ಓದಿದರೆ ನಮಗೆ ಸಿಗ್ತದೆ. ಎಕ್ಸೋಡಸ್ ಓಕೆ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಾಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ, ಮಾರ್ಕ್ ದಿಸ್ ವರ್ಡ್, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಆರೋಗ್ಯ ಎಂಬುವಂಥದ್ದು ಡಿವಿನಿಟಿ ಆಫ್ ಗಾಡ್. ಇಟ್ ಇಸ್ ದ ನೇಚರ್ ಆಫ್ ಗಾಡ್. ಆತನಲ್ಲಿ ಆರೋಗ್ಯ ಇರುವುದಲ್ಲ, ಆತನೇ ಆರೋಗ್ಯವಾಗಿದ್ದಾನೆ, ಆತನೇ ಆರೋಗ್ಯದಾಯಕನಾಗಿದ್ದಾನೆ. ಪ್ರಿಯರೇ, ಆರೋಗ್ಯವಂತ ದೇವರಿಗೆ ನೀವು ಆರೋಗ್ಯವಂತ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ. ಯು ಆರ್ ಬಾರ್ನ್ ಆಫ್ ಹೆಲ್ತಿ ಗಾಡ್. ನಿಮ್ಮ ಒಳಗೆ ಆ ಆರೋಗ್ಯ ಇದೆ, ನಿಮ್ಮ ಒಳಗೆ ಆ ಜೀವ ಇದೆ, ನಿಮ್ಮ ಒಳಗೆ ಆ ಲೈಫ್ ಇದೆ, ನಿಮ್ಮ ಒಳಗೆ ಆ ಗ್ಲೋರಿ ಇದೆ. ಪ್ರೈಸ್ ಗಾಡ್. ನೀವು ನನಗೆ ದೇವರೇ ಆರೋಗ್ಯ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಬೇಕಾಗಿಲ್ಲ. ಜಸ್ಟ್ ಬಿಲೀವ್ ದ್ಯಾಟ್ ನಿಮ್ಮ ಒಳಗೆ ಆರೋಗ್ಯ ಇದೆ. ಐ ರೆಫ್ಯೂಸ್ ಟು ಬಿ ಸಿಕ್. ಥ್ಯಾಂಕ್ ಯು ಜೀಸಸ್. ನಿನ್ನ ಕ್ರೂಜೆಯ ಮರಣದ ಮೂಲಕ ನನ್ನ ಎಲ್ಲ ಶಾಪ ಪಾಪಗಳನ್ನು ಹೊತ್ತುಕೊಂಡು ಹೋಗಿದ್ದೆ. ಯಾರು ಆತನ ಅಂಗೀಕಾರ ಮಾಡಿದ್ದಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ಆರೋಗ್ಯವಂತನಾದ ದೇವರಿಗೆ ಆರೋಗ್ಯದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ. ನಂಬುವವರಿಂದ ಆರೋಗ್ಯ ಹೊರಡುತ್ತದೆ. ಪ್ರತಿಯೊಬ್ಬ ವಿಶ್ವಾಸಿಯ ಒಳಗೆ ಆ ಆರೋಗ್ಯದ ಆತ್ಮ ಇದ್ದಾನೆ. ದೇವರು ನಿಮಗೆ ರೋಗದ ಆತ್ಮ ಕೊಡಲಿಲ್ಲ, ದೇವರು ನಿಮಗೆ ಆರೋಗ್ಯದ ಆತ್ಮವನ್ನು ಕೊಟ್ಟಿದ್ದಾನೆ. ಬಟ್ ದಿಸ್ ಇಸ್ ಅ ಟ್ರೂತ್. ಸೈತಾನ ಡಿಸೀವ್ ಮಾಡುತ್ತಾನೆ, ಸುಳ್ಳುಗಳನ್ನು ಹೇಳಿ ಅವನು ರೋಗ ಹಾಕಿ ಅವನು ದೇವರ ಹೆಸರು ಹೇಳುವುದು ದೇವರು ರೋಗ ಕೊಟ್ಟದಂತ. ರೈಟ್? ದೇವರು ಕೊಟ್ಟದಂತ. ವಿ ಹ್ಯಾವ್ ದ ಸೇಮ್ ಸ್ಪಿರಿಟ್ ಆಫ್ ಫೇತ್, ದೇರ್ ಫಾರ್ ವಿ ಬಿಲೀವ್ ರೈಟ್ ಥಿಂಗ್ಸ್. ನೀವು ರೈಟ್ ಆಗಿ ನಂಬಿದರೆ ರೈಟ್ ಆಗಿ ಅನುಭವಿಸ್ತೀರಿ. ನಿತ್ಯ ಜೀವ ಎಂಬುವಂಥದ್ದು ಅದರಲ್ಲಿ ಎಲ್ಲ ಪ್ಯಾಕೇಜ್ ಇದೆ. ನಿತ್ಯ ಜೀವ ಎಂಬುವಂಥದ್ದು ಕೇವಲ ಪರಲೋಕಕ್ಕೆ ಹೋಗುವುದು ಮಾತ್ರ ಅಲ್ಲ. ನಿತ್ಯ ಜೀವ ಎಂಬುವಂಥದ್ದು ಆರೋಗ್ಯ, ಅದು ನಿತ್ಯ ಜೀವದ ಭಾಗ. ಸಮಾಧಾನ ಅದು ನಿತ್ಯ ಜೀವದ ಭಾಗ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯ ಅಲ್ಲ. ನೀತಿ, ಸಮಾಧಾನ, ಪವಿತ್ರಾತ್ಮನಿಂದ ಉಂಟಾಗುವ ಆನಂದ. 14ನೇ 17ನೇ ವಚನದಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. ಓಕೆ, ಯಾಕಂದ್ರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದವಾಗಿದೆ. Okay, you are born of God. Every time any symptoms comes, any sickness comes, ಹೇಳ್ರಿ, I refuse to be sick. ನಾನು ರೋಗವನ್ನು ತಿರಸ್ಕರಿಸ್ತೇನೆ. ರೋಗಕ್ಕೆ ನನ್ನ ಮೇಲೆ ಅಧಿಕಾರ ಇಲ್ಲ. ಪ್ರೇರೆ, ನೀವು ಅಧಿಕಾರವನ್ನು ಉಪಯೋಗಿಸಿರಿ. ನಾನು ಹೇಳ್ತೀನಿ, ನೀವು ಫ್ರೀಡಮಲ್ಲಿ ಚಲಿಸ್ತೀರಿ. ಯಾವಾಗಲೂ ಆ ಅಜ್ಜನ ಶಾಪ ಇದೆ ಅಥವಾ ಯಾರು ವಿಚ್ ಕ್ರಾಫ್ಟ್ ಮಾಡಿದ್ದಾರೆ ಅದೆಲ್ಲ ಸುಳ್ಳುಗಳನ್ನು ನಂಬೇಡ್ರಿ. ಓಕೆ, ಯಾವಾಗ ಸತ್ಯ ಎಂಬ ಲೈಟ್ ಬೆಳಗುತ್ತದೆ ಕತ್ತಲೆ ಹತ್ತಿರ ಬರುವುದಿಲ್ಲ. ದ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಿಮ್ಮ ಒಳಗಿರುವ ಲೈಟನ್ನು ನೀವು ಬೆಳಗಿಸ್ತಿಲ್ಲ, ಕತ್ತಲೆ ನಿಮ್ಮ ಮೇಲೆ ಡೊಮಿನೇಟ್ ಮಾಡ್ತಾ ಇರ್ತದೆ. ಅವರು ವಿಚ್ ಕ್ರಾಫ್ಟ್ ಮಾಡಿದ್ದಾರೆ, ಇವರು ವಿಚ್ ಕ್ರಾಫ್ಟ್ ಮಾಡಿದ್ದಾರೆ. ನಾವು ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ, ನಾವು ದೇವರಿಂದ ಹುಟ್ಟಿದವರು. ಶಾಪ ಇರುವಂಥದ್ದು ರಕ್ತ ಸಂಬಂಧಕ್ಕೆ ನಾವು ಕಟಪಾಗಿದ್ದೇವೆ. ದ ಕರ್ಸ್, ಶಾಪಗಳು. ಅದನ್ನು ಯಾವಾಗಲೂ ಶಾಪಗಳ ಬಗ್ಗೆ ಆಲೋಚನೆ ಮಾಡಬೇಡ್ರಿ, ಆರೋಗ್ಯದ ಬಗ್ಗೆ ಆಲೋಚನೆ ಮಾಡಿರಿ, ದೇವರ ಬಗ್ಗೆ ಆಲೋಚನೆ ಮಾಡಿರಿ. ಯಾವಾಗಲೂ ಮಾಟ ಮಂತ್ರಗಳ ಬಗ್ಗೆ ಆಲೋಚನೆ ಮಾಡಬೇಡ್ರಿ, ನಿಮ್ಮ ಒಳಗಿರುವ ಉನ್ನತವಾದ ಆತ್ಮನ ಬಗ್ಗೆ ಆಲೋಚನೆ ಮಾಡಿರಿ.
ಯಾವಾಗಲೂ ಡಿಪ್ರೆಷನ್ನ ಬಗ್ಗೆ ಆಲೋಚನೆ ಮಾಡಬೇಡ್ರಿ. ದೇವರು ನಿಮ್ಮ ಒಳಗಿಟ್ಟಂಥ ಸಮಾಧಾನದ ಬಗ್ಗೆ ಆಲೋಚನೆ ಮಾಡಿರಿ. ಬಿಲೀವ್ ದ ಟ್ರೂತ್. ಸತ್ಯವನ್ನು ನಂಬಿರಿ. ಯಾಕೆ ಸುಳ್ಳನ್ನು ನಂಬಿಕೊಂಡು ನಿಮ್ಮ ಜೀವಿತವನ್ನು ಸ್ಪಾಯ್ಲ್ ಮಾಡ್ತೀರಿ? ಈಗೋ, ಪ್ರೈಡ್ ನಿಮ್ಮನ್ನು ಆಳ್ಲಿಕ್ಕೆ ಬಿಡಬೇಡ್ರಿ. ಕೆಲವೊಮ್ಮೆ ಈಗೋ, ಪ್ರೈಡ್, ನಾನು ಏನನ್ನು ಕಲಿತಿದ್ದೇನೆ ಅದೇ ಸತ್ಯ, ರೈಟ್? ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ನೀತಿಯು, ಸಮಾಧಾನವು ಪವಿತ್ರ ಆತ್ಮನಿಂದ ಆಗುವ ಆನಂದ. ಓನ್ಲಿ ಹೋಲಿ ಸ್ಪಿರಿಟ್ ಕ್ಯಾನ್ ಗಿವ್ ಯು ಜಾಯ್. ಬಿರಿಯಾನಿ ತಿಂದದ್ದರಿಂದ ಅಲ್ಲ, ಹೋಲಿ ಸ್ಪಿರಿಟ್ ಕ್ಯಾನ್ ಗಿವ್ ಯು ಜಾಯ್. ಪ್ರೈಸ್ ಗಾಡ್. ತಿನ್ನುವುದು, ಪಬ್ಬಿಗೆ ಹೋಗುವುದು, ಪಾರ್ಟಿ ಮಾಡುವುದು ಅದು ಜಾಯ್ ಅಲ್ಲ. ಅದು ತಿನ್ನುವಾಗ ಜಾಯ್ ಆಗ್ತದೆ, ಬಿಲ್ ಕೊಡುವಾಗ ಕಣ್ಣೀರು ಬರ್ತದೆ. ಕೆಲವರಿಗೆ ಯಾರು ಬಿಲ್ಲು ಕೊಡಲಿಲ್ಲ, ನಾನೇ ಕೊಡಬೇಕಾಯ್ತಂತ 10 ಮಂದಿ ಬಂದಿದ್ದಾರೆ, ರೈಟ್? ಬಟ್ ನಿಮ್ಮ ಒಳಗಿರುವ ಪವಿತ್ರಾತ್ಮನ 24/7 ನಿಮ್ಮಲ್ಲಿ ಸಂತೋಷವನ್ನುಂಟು ಮಾಡುತ್ತಾನೆ. ಪ್ರಿಯರೇ, ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಒಂದು ವೇಳೆ ನೀವು ದೇಹದಲ್ಲಿ ಏನಾದರೂ ಸಿಕ್ಕಿರುವುದಾದರೆ ಅಥವಾ ಎನಿ ಪೇನ್ ಇನ್ ಯೋರ್ ಬಾಡಿ, ವಿಲ್ ಪ್ರೇ ಫಾರ್ ಯು. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. ಜಸ್ಟ್ ನಿಮ್ಮ ಕೈಯನ್ನು ಅಲ್ಲಿ ಇಡೀರಿ ಆ್ಯಂಡ್ ರಿಸೀವ್ ಎ ಹೀಲಿಂಗ್. ನಿಮ್ಮ ಒಳಗೆ ಆ ಜೀವ ಇದೆ, ನಿಮ್ಮ ಒಳಗೆ ಆ ನಿತ್ಯ ಜೀವ ಇದೆ. ನಿಮ್ಮ ಆತ್ಮ, ಕರ್ತನ ಆತ್ಮ ಒಂದು ಆತ್ಮವಾಗಿದ್ದಾನೆ. ಅರೈಸ್ ಇನ್ ಯೋರ್ ಸ್ಪಿರಿಟ್. ನಿಮ್ಮ ಆತ್ಮದಲ್ಲಿ ಏಳಿರಿ. ವಾಕ್ ಇನ್ ಡಿವೈನ್ ಹೆಲ್ತ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನ್ನ ಮಗನಾದ ಯೇಸುವನ್ನು ನಮಗೋಸ್ಕರ ನೀನು ಕಳಿಸ್ತಿ. ಆತ ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನಾದನು. ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ, ಬಾಯಿಂದ ಅರಿಕೆ ಮಾಡಿದ್ದೇನೆ. ನಾನು ನಂಬುತ್ತೇನೆ, ನನಗೆ ಬಿಡುಗಡೆ ಆಯಿತು. ನಾನು ಜೀವ ಸ್ವರೂಪನಾದ ದೇವರ ಮಗನಾಗಿ ಹುಟ್ಟಿದ್ದೇನೆ. ನಂಬುವನ ಆದ ನನ್ನ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ, ಆರೋಗ್ಯವು ಹರಿಯುತ್ತದೆ. ನಾನು ರೋಗವನ್ನು ತಿರಸ್ಕರಿಸ್ತಾ ಇದ್ದೇನೆ. ಎಲ್ಲ ರೀತಿಯ ವ್ಯಾಧಿಗಳೇ, ಕಾಯಿಲೆಗಳೇ, ಡಿಪ್ರೆಷನ್ ಅಥವಾ ಒತ್ತಡಗಳೇ ಯೇಸು ನಾಮದಲ್ಲಿ ನಮ್ಮ ದೇಹವನ್ನು ಬಿಟ್ಟು ಹೋಗಿರಿ. ಸ್ಕಿನ್ ಡಿಸೀಸ್, ನೆಕ್ ಪೇನ್ ಎಲ್ಲ ಬಿಟ್ಟು ಹೋಗಲಿ. ಕ್ಯಾನ್ಸರ್ ಬಿಟ್ಟು ಹೋಗು ಯೇಸು ನಾಮದಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್. ಮೈಗ್ರೇನ್, ಹೆಡೇಕ್, ದ ಬ್ಲೀಡಿಂಗ್ ಪ್ರಾಬ್ಲಮ್, ಬ್ಯಾಕ್ ಪೇನ್, ಐ ಕಮಾಂಡ್ ಯು, live by the power of the Holy Spirit in the name of Jesus. Thank you Lord for the healing of God. ಪ್ರತಿಯೊಬ್ಬರ ತಲೆಯಿಂದ ಪಾದದವರೆಗೆ ನಿನ್ನ ಸ್ವಸ್ಥತೆಯ ಶಕ್ತಿ ಇಳಿದು ಬರುತ್ತಾ ಇರೋದಕ್ಕೋಸ್ಕರ ಸ್ತೋತ್ರ. Be healed by the power of the Holy Spirit. Receive your healing in the name of Jesus. ಎಲ್ಲ ರೀತಿಯ ಪ್ಯಾರಲೈಸ್ ಆತ್ಮಗಳು ಈ ದೇಹಗಳನ್ನು ಬಿಟ್ಟು ಹೊರಗೆ ಬರಲಿ. ಕಮ್ ಔಟ್. ಎಲ್ಲ ದೇಹಗಳು ಸ್ಟ್ರಾಂಗ್ ಆಗಲಿ. ಹಾರ್ಟ್, be healed now. Liver, be healed now. Gastric problem, I command you, leave from their body in the name of Jesus, oh God. I thank you Lord for the healing, oh God. Thank you Lord. Thank you Master. ಎಲ್ಲ ರೀತಿಯ ಪಾದಗಳ ಅಡಿಯಲ್ಲಿರುವಂಥ ನೋವು ಬಿಟ್ಟು ಹೋಗ್ತಾ ಇದೆ. I command you, leave, gone in the name of Jesus, oh Master. Migraine, I command you, leave in Jesus' name. Thank you Lord. Thank you Lord for the healing, oh God. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಅನಾಯಿಂಟಿಂಗ್. ದೇಹದ ಎಲ್ಲ ಅಂಗಗಳು ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಇನ್ ಜೀಸಸ್ ನೇಮ್, ಆಮೆನ್. ಪ್ರಿಯ, ನಿಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಜಸ್ಟ್ ಮಾಡಿರಿ. ಚೆಕ್ ಯುವರ್ ಬಾಡಿ ಆ್ಯಂಡ್ ರಿಸೀವ್ ಯುವರ್ ಹೀಲಿಂಗ್. ಓಕೆ, ಯು ಆರ್ ಹೀಲ್ಡ್.